ದೇಶದ ಆರ್ಥಿಕತೆಯ ಬೆನ್ನೆಲುಬು ಮುರಿದಿದ್ಯಾ? ಬಲಿಷ್ಠ ಭಾರತವನ್ನ ಕಟ್ಟುವ ಸಂಕಲ್ಪದೊಂದಿಗೆ ಎರಡನೇ ಬಾರಿ ಅಧಿಕಾರಕ್ಕೆ ಬಂದ ಮೋದಿ ಸರ್ಕಾರದ ಆರ್ಥಿಕ ನೀತಿಗಳು ಹಳಿ ತಪ್ಪಿವ್ಯಾ? ಹೌದು, ಸದ್ಯ ದೇಶದ ಆರ್ಥಿಕ ಪರಿಸ್ಥಿತಿ ತೀವ್ರ ಆತಂಕಕ್ಕೆ ಸಿಲುಕಿದ್ದು ಭಾರತ ಕಗ್ಗತ್ತಲಿನಲ್ಲಿ ಸಾಗ್ತಿದೆಯಾ ಎಂಬ ಕಟು ಸತ್ಯ ಈಗ ಚರ್ಚೆಗೆ ಗ್ರಾಸವಾಗಿದೆ. ಇಲಾಖೆಗಳ ಜವಾಬ್ದಾರಿ ಹೊತ್ತವರ ವೈಫಲ್ಯ ಮತ್ತು ಅನುಭವದ ಕೊರತೆಯಿಂದಾಗಿ ದೇಶದ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ. ರೂಪಾಯಿ ಮೌಲ್ಯದ ಕುಸಿತ, ಮಿತಿಮೀರಿದ ಬೆಲೆ ಏರಿಕೆ ಮತ್ತು ಜಿಡಿಪಿ ಕುಸಿದಂತಹ ಸರಣಿ ಆಘಾತಗಳು ದೇಶವನ್ನ ಕಾಡ್ತಾ ಇದೆ. ಸಾವಿರಾರು ಕಂಪನಿಗಳು ಬೀಗ ಜಡಿತಾ ಇದ್ದು ನಿರುದ್ಯೋಗ ತಾಂಡವವಾಡ್ತಿದೆ. ಈ ಆರ್ಥಿಕ ಹಿಂಜರಿತಕ್ಕೆ ಪ್ರಮುಖವಾಗಿ ಕೆಲವು ಗಂಭೀರ ವೈಫಲ್ಯಗಳು ಕಾರಣವಾಗಿದೆ. ಮೊದಲನೇದಾಗಿ, ಪರಿಪೂರ್ಣ ಸಿದ್ಧತೆ ಇಲ್ಲದೆ ಜಾರಿ ತಂದ ಜಿಎಸ್ಟಿ ಗೊಂದಲಗಳಿಂದಾಗಿ ರಾಜ್ಯಗಳಿಗೆ ಸಿಗಬೇಕಾದ ಪಾಲೆ ಸಿಗ್ತಾ ಇಲ್ಲ. ಮತ್ತೊಂದೆಡೆ ದೇಶದ ಒಟ್ಟು ದೇಶೀಯ ಉತ್ಪನ್ನ ಅಂದ್ರೆ ಜಿಡಿಪಿ ದರವು ಕಳೆದ 6 ವರ್ಷಗಳಲ್ಲಿ ಕನಿಷ್ಠ ಮಟ್ಟಕ್ಕೆ ತಲುಪಿದೆ. ಇನ್ನು ಮಾರುಕಟ್ಟೆಯಲ್ಲಿ ಹಣದ ಹರಿವಿಲ್ಲದೆ ಹಾಗೂ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳ ಹಿನ್ನಡೆಯಿಂದಾಗಿ ಹೂಡಿಕೆಗೆ ಹಣವಿಲ್ಲದೆ ಉದ್ಯಮಿಗಳು ಕಂಗೆಟ್ಟಿದ್ದಾರೆ. ಇದರ ನೇರ ಪರಿಣಾಮ ಆಟೋಮೊಬೈಲ್ ಮತ್ತು ರಿಯಲ್ ಎಸ್ಟೇಟ್ ವಲಯಗಳ ಮೇಲೆ ಬಿದ್ದಿದ್ದು ಈ ಪ್ರಮುಖ ಕ್ಷೇತ್ರಗಳು ಸಂಪೂರ್ಣವಾಗಿ ನೆಲಕಚ್ಚಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ದಿನದಿಂದ ದಿನಕ್ಕೆ ಪಾತಾಳಕ್ಕೆ ಕುಸಿತಾ ಇರುವ ರೂಪಾಯಿ ಮೌಲ್ಯವನ್ನ ತಡೆಯಲು ಸರ್ಕಾರ ಪ್ರಕಟಿಸಿದ ಯಾವುದೇ ಪ್ಯಾಕೇಜ್ಗಳು ಫಲ ನೀಡ್ತಾ ಇಲ್ಲ. ಇಂಧನ ಮತ್ತು ನಿತ್ಯೋಪಯೋಗಿ ವಸ್ತುಗಳ ಬೆಲೆ ಗಗನಕ್ಕೇರಿದ್ದು ಜನಸಾಮಾನ್ಯರ ಬದುಕು ದುಸ್ತರವಾಗಿದೆ. ಅಷ್ಟೇ ಅಲ್ಲದೆ ನೋಟು ಅಮಾನ್ಯೀಕರಣದ ಬಳಿಕ ಸೈಬರ್ ಸೆಕ್ಯೂರಿಟಿ ಗೊಂದಲ ಹಾಗೂ ಮೂಲ ಸೌಕರ್ಯಗಳ ಕೊರತೆಯಿಂದಾಗಿ ಡಿಜಿಟಲ್ ನೀತಿ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ವಿಯಾಗಿಲ್ಲ. ಮೋದಿ ಅವರ ಸಂಪುಟದಲ್ಲಿ ಆಡಳಿತಾತ್ಮಕ ಅನುಭವ ಹಾಗೂ ಆರ್ಥಿಕ ತಜ್ಞತೆ ಇರುವ ನಾಯಕರ ಕೊರತೆ ಎದ್ದು ಕಾಣ್ತಾ ಇದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಕಾರ್ಯವೈಖರಿಯನ್ನ ಸ್ವತಃ ಅವರ ಪಕ್ಷದವರೇ ಪ್ರಶ್ನಿಸುವಂತಾಗಿದೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಸೂಕ್ತ ಹಾಗೂ ವೈಜ್ಞಾನಿಕ ಆರ್ಥಿಕ ಸುಧಾರಣೆಗಳನ್ನು ತರದಿದ್ರೆ ದೇಶದ ಭವಿಷ್ಯ ಮತ್ತಷ್ಟು ಕಂಗೆಡೋದು ಗ್ಯಾರಂಟಿ ಎಂದು ತಜ್ಞರು ಎಚ್ಚರಿಸ್ತಾ ಇದ್ದಾರೆ.